ಲವ್ ಬ್ರೇಕಪ್ ನಟಿ ಸಪ್ತಮಿ ಗೌಡ ಯುವ ಜೊತೆ ಸಪ್ತಮಿಗೆ ಅಫೇರ್. ಕನ್ನಡ ಚಿತ್ರರಂಗದ ನಟ ಯುವ ರಾಜ್ಕುಮಾರ್ ಹಾಗೂ ಅವರ ಪತ್ನಿ ಶ್ರೀದೇವಿ ಭೈರಪ್ಪ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದ್ದು ಗೊತ್ತೇ ಇದೆ. ಈ ವಿಚಾರವಾಗಿ ಕಾಂತಾರ ಸಿನಿಮಾದ ಮೂಲಕ ಲೀಲಾ ಆಗಿ ಕನ್ನಡಿಗರ ಮನಗೆದ್ದಿದ್ದ ನಟಿ ಸಪ್ತಮಿ ಗೌಡ ಈಗ ಸುದ್ದಿಯಲ್ಲಿ ಇದ್ದಾರೆ. ಯುವ ರಾಜ್ಕುಮಾರ್ ಹಾಗೂ ಶ್ರೀದೇವಿ ಭೈರಪ್ಪ ನಡುವಿನ ವಿಚ್ಛೇದನಕ್ಕೆ ಸಪ್ತಮಿ ಗೌಡ ಅವರೇ ಕಾರಣ ಎನ್ನುವಂತಹ ಮಾತುಗಳು ಕೇಳಿಬಂದಿದೆ. ಅಷ್ಟು ಮಾತ್ರವಲ್ಲದೆ ಶ್ರೀದೇವಿ ಭೈರಪ್ಪ ಅವರಿಗೆ ನೀಡಿದ ನೋಟಿಸ್ ಉತ್ತರವನ್ನ ನೀಡಿದ್ದು, ಅದರಲ್ಲಿಯೂ ಕೂಡ ಸಪ್ತಮಿ ಗೌಡ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ದು ಮಾತ್ರವಲ್ಲದೆ ಯುವ ಹಾಗೂ ಸಪ್ತಮಿಗೆ ಅಫೇರ್ ಇದೆ ಅಂತ ಆರೋಪ ಕೂಡ ಮಾಡಿದ್ರು. ಇಬ್ಬರು ತಾವು ಹೋಟೆಲ್ ರೂಮ್ನಲ್ಲಿದ್ದಾಗಲೇ ನಾನು ನೋಡಿದ್ದೆ ಅಂತ ಶ್ರೀದೇವಿ ಭೈರಪ್ಪ ಅವರು ಹೇಳಿದ್ರು. ಈ ಎಲ್ಲಾ ಸುದ್ದಿಗಳ ನಡುವೆ ಸಪ್ತಮಿ ಗೌಡ ಶ್ರೀದೇವಿ ಮಾಡಿರುವಂತಹ ಆರೋಪಗಳಿಗೆ ಕೋರ್ಟ್ ಮೆಟ್ಟಿಲೇರುವುದಾಗಿ ತಿಳಿಸಿದ್ರು. ಶ್ರೀದೇವಿ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ಹೂಡುವುದಾಗಿ ತಿಳಿಸಿದ್ರು. ಈಗ ಸಪ್ತಮಿ ಗೌಡ ಕುರಿತಾಗಿ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ಕೆಲವು ದಿನಗಳ ಹಿಂದೆ ಖಾಸಗಿ ರಿಯಾಲಿಟಿ ಶೋ ಫೈನಲ್ ವೇದಿಕೆಗೆ ಬಂದಿದ್ದಂತಹ ಸಪ್ತಮಿ ಗೌಡ ಅವರು ತಮ್ಮ ಲವ್ ಲೈಫ್ ಬಗ್ಗೆ ಮಾತನಾಡಿದ್ರು. ಸಪ್ತಮಿ ಗೌಡ ಅವರಿಗೆ ಬಾಯ್ ಫ್ರೆಂಡ್ ಇದ್ದಾರಾ, ಹೊಸ ಅಪ್ಲಿಕೇಶನ್ಗೆ ಅವಕಾಶ ಏನಾದ್ರೂ ಇದೆಯಾ ಅಂತ ಶೋನ ನಿರೂಪಕಿ ಸಪ್ತಮಿಗೆ ಪ್ರಶ್ನೆಯನ್ನ ಮಾಡಿದ್ರು. ಹೌದು, ನನಗೆ ಬಾಯ್ ಫ್ರೆಂಡ್ ಇದ್ದ, ಆದ್ರೆ ಈಗ ಇಲ್ಲ, ಅಂದ್ರೆ ನನ್ ಜೊತೆ ಇಲ್ಲ. ಈಗ ನನಗೆ ಅದಕ್ಕೆಲ್ಲ ಟೈಮ್ ಕೂಡ ಇಲ್ಲ. ಇನ್ನು ಹೊಸ ಅಪ್ಲಿಕೇಶನ್ಗೂ ಅವಕಾಶ ಇಲ್ಲ, ಯಾಕೆಂದ್ರೆ ನನಗೆ ಈಗ ಕೆಲಸ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿದೆ. ಅದರಲ್ಲೇ ಬ್ಯುಸಿ ಆಗಿದ್ದೀನಿ. ಅದರ ಮೇಲೆಯೇ ಹೆಚ್ಚು ಫೋಕಸ್ ಅನ್ನ ಮಾಡ್ತಾ ಇದ್ದೇನೆ. ಬೇರೆ ಯಾವುದಕ್ಕೂ ನನಗೆ ಟೈಮ್ ಇಲ್ಲ. ಹಾಗಾಗಿ ಹೊಸ ಅಪ್ಲಿಕೇಶನ್ ಅನ್ನ ಯಾರಿಂದಲೂ ಕೂಡ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿದ್ದಾರೆ. ಯುವರಾಜ್ ಕಳಿಸಿದ್ದ ನೋಟಿಸ್ಗೆ ರಿಪ್ಲೈ ನೀಡಿದ ಶ್ರೀದೇವಿ, ಸಪ್ತಮಿ ಗೌಡ ಜೊತೆಗೆ ಯುವರಾಜ್ ಕುಮಾರ್ 1 ವರ್ಷದಿಂದ ಸಂಬಂಧವನ್ನ ಹೊಂದಿದ್ದಾರೆ. ಇದೇ ಕಾರಣಕ್ಕೆ ನನ್ನನ್ನ ಮನೆಯಿಂದ ಹೊರಹಾಕಲು ಪ್ರಯತ್ನ ಕೂಡ ಮಾಡಿದ್ರು ಅಂತ ಹೇಳಿದ್ದಾರೆ.